प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय ಗೀತಾಮೃತದುಹೇ ನಮಃ. ನಮ್ಮಲ್ಲಿ ಯಾರಿಗೆ ಮನಸ್ಸು ನೋಯುವುದಿಲ್ಲ? ಶ್ರೀಮಂತರಾಗಲಿ ಬಡವರಾಗಲಿ, ದೇಶದ ಪ್ರಧಾನಿ ಮಂತ್ರಿ ಆಗಲಿ, ಅಥವಾ ಯಾವುದೋ ಸಣ್ಣ ಹಳ್ಳಿಯಲ್ಲಿ ಯಾರೂ ತಿಳಿಯದಂತಹ ಒಬ್ಬ ವ್ಯಕ್ತಿ ಆಗಿರಲಿ, ಪುರುಷರಾಗಲಿ ಸ್ತ್ರೀಯರಾಗಲಿ, ಬದುಕೆಂದ ಮೇಲೆ ನಾವೆಲ್ಲರಿಗೂ ಅಲ್ಲೊಮ್ಮೆ ಇಲ್ಲೊಮ್ಮೆ ಮನ ನೋಯುತ್ತದೆ. ಯಾರೋ ನಮ್ಮ ಮನಸ್ಸನ್ನು ನೋಯಿಸ್ತಾರೆ. ಅದರಿಂದ ಇವತ್ತಿನ ವಿಷಯ ಯಾರೋ ನಮ್ಮ ಮನ ನೋಯಿಸಿದಾಗ ಅಂತ. ಭಗವದ್ಗೀತೆಯಲ್ಲಿ ಒಂದನೆಯದಾಗಿ ವರ್ಣನೆ ಬರುತ್ತೆ. ಸ್ಥಿತಪ್ರಜ್ಞ, ಗುಣಾತೀತ, ಬಹಳ ಮುಂದುವರಿದ ಭಕ್ತ, ಯೋಗಿ ಅವರೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ದುಃಖದಿಂದ ಕುಗ್ಗುವುದಿಲ್ಲವಂತೆ, ಆಮೇಲೆ ಸುಖದಲ್ಲಿ ಹಿಗ್ಗುವುದಿಲ್ಲವಂತೆ. ಈ ಪ್ರಕಾರ ಎಲ್ಲ ವರ್ಣನೆ ಕೊಟ್ಟಿರ್ತಾರೆ. ಆ ವರ್ಣನೆಯನ್ನು ಕೇಳಿದಾಗ ನಮಗೆಲ್ಲ ಇದು ನಮಗೆ ಎಟುಕುವಂಥದ್ದಲ್ಲ. ಇಂಥ ಯೋಗಿಗಳಿಗೆ ದೂರದಿಂದ ನಮಸ್ಕಾರ. ನಮಗಂತೂ ದಿನವೂ ಎಷ್ಟೋ ಬಾರಿ ಏಟು ಬೀಳುತ್ತೆ, ನಮಗೆ ಗಾಯವಾಗುತ್ತೆ ಹೃದಯಕ್ಕೆ ಎಂಬುದಾಗಿ ಅನಿಸುತ್ತೆ. ಹಾಗಾದರೆ ಭಗವದ್ಗೀತೆ ಬರೇ ಯಾವಾಗಲೂ ಸಮತೋಲನದಲ್ಲಿರುವಂತಹ ವ್ಯಕ್ತಿಗಳನ್ನು, ಮಹಿಳೆಯರಾಗಲಿ ಪುರುಷರಾಗಲಿ, ಅವರನ್ನು ವಿವರಿಸಿ ವರ್ಣಿಸಿ ಅವರನ್ನು ಬಣ್ಣಿಸಿ ನಮಗೆ ನೀವು ಹೀಗಾಗಬೇಕು ಅಂತ ಹೇಳಿಬಿಟ್ಟು ನಡು ನೀರಿನಲ್ಲಿ ಕೈ ಬಿಡುವಂತಹ ಗ್ರಂಥವೇ ಈ ದಿನ ನಾನೇನು ಹೇಳ ಬಯಸ್ತೀನೆಂದರೆ ಖಂಡಿತ ಹಾಗಲ್ಲ. ಗೀತೆಯಲ್ಲಿ ಹೌದು ಎಷ್ಟೋ ಕಡೆಯಲ್ಲಿ ವರ್ಣನೆ ಬರುತ್ತೆ. ಈ ವರ್ಣನೆ ಕೊಟ್ಟು ಯಾರೋ ಯೋಗಿಗಳು ಎಲ್ಲ ಸಾವು ನೋವಿನಿಗಿಂತ ಮೇಲಿರ್ತಾರೆ ಅಂತ ವರ್ಣನೆ ಕೊಟ್ಟು ಯಾರಿಗೆ ಪ್ರಯೋಜನ ಅಂತ ನೀವು ಕೇಳಿದರೆ, ಇದಕ್ಕೆ ಆದಿಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲೊಂದು ಉತ್ತರ ಕೊಟ್ಟಿದ್ದಾರೆ. ಅದನ್ನು ಸಂಸ್ಕೃತದಲ್ಲಿ ಹೇಳ್ತೀನಿ. ಸರ್ವತ್ರೈವ ಹಿ ಅಧ್ಯಾತ್ಮಶಾಸ್ತ್ರೇ ಕೃತಾರ್ಥ ಲಕ್ಷಣಾನಿ ಯಾನಿ ತಾನಿ ಏವ ಸಾಧನಾನಿ ಉಪದಿಶ್ಯಂತೆ ಯತ್ನ ಸಾಧ್ಯತ್ವಾತ್ ಅಂತ ಒಂದು ಸುಂದರವಾದ ವಾಕ್ಯ ಅವರು ಸ್ಥಿತಪ್ರಜ್ಞ ಲಕ್ಷಣಗಳನ್ನು ಪ್ರಸ್ತಾವಿಸುವಾಗ ಹೇಳ್ತಾರೆ. ಅದರ ಅರ್ಥವೇನು? ಎಲ್ಲ ಅಧ್ಯಾತ್ಮ ಸಾಹಿತ್ಯದಲ್ಲೂ ಕೂಡ ಕೃತಾರ್ಥರ ಅಂದರೆ ಸಿದ್ಧರ, ಯೋಗಿಗಳ, ಮಹಾತ್ಮರ ಲಕ್ಷಣಗಳನ್ನು ಯಾಕೆ ಕೊಡ್ತಾರಂತ ಹೇಳಿದರೆ, ಯಾವುದು ಅವರಿಗೆ ಲಕ್ಷಣವೋ ಅದು ನಮ್ಮೆಲ್ಲರಿಗೆ ಸಾಧಕರಾದಂತಹ ನಮಗೆ ಸಾಧನೆಯಾಗುತ್ತೆ. ಆ ವರ್ಣನೆಯನ್ನು ನಾವು ಕೇಳಿದಾಗ ನಮ್ಮೊಳಗೇನೋ ಆಗುತ್ತೆ. ಆವಾಗ ನಮಗ್ಯಾಕೆ ನೋವಾಗುತ್ತೆ, ನಮಗ್ಯಾಕೆ ಹುರುಪು ಹೊರಟು ಹೋಗುತ್ತೆ, ನಾವ್ಯಾಕೆ ಉತ್ಸಾಹ ಕಳ್ಕೊಳ್ತೀವಿ ಅಂತ ನಮ್ಮನ್ನು ನಾವು ಪ್ರಶ್ನಿಸೋಕೆ ಪ್ರಾರಂಭಿಸ್ತೀವಿ. ಆಮೇಲೆ ಸಂತರ, ಮಹಾತ್ಮರ ಬದುಕಿನ ರೀತಿಯನ್ನು ಹೆಚ್ಚೆಚ್ಚು ಅಧ್ಯಯನ ಮಾಡಿದ ಹಾಗೆ ನಮಗೆ ಪ್ರೇರಣೆ ಕೂಡ ದೊರಕುತ್ತೆ. ಹಾಗಾದರೆ ಬರೇ ಪ್ರೇರಣೆಗ, ಬರೇ ನಮ್ಮನ್ನು ನಾವು ಪ್ರಶ್ನಿಸಲಿಕ್ಕೋಸ್ಕರ ಅದೆಲ್ಲ ಹೇಳಿರೋದಾ? ಗೀತೆಯಲ್ಲಿ ಹೇಗೆ ನಾವು ನಮ್ಮ ನೋವನ್ನು ಮೀರಿ ನಿಲ್ಲಬಹುದಂತ ಏನಾದರೂ ಮಾರ್ಗ ಹೇಳಲಿಲ್ವೇ ಅಂತ ಕೇಳಿದರೆ ಅದನ್ನು ಇವಾಗ ಉತ್ತರಿಸ್ತೀನಿ. ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ನಮ್ಮಂಥವರಿಗೆ ಒಂದು ಸಾಧನೆ ಬೇರೆ ಏನಲ್ಲ, ಆ ಪ್ರಸಿದ್ಧವಾದ ಫಲತ್ಯಾಗ ಅನ್ನುವುದು ನೋವನ್ನು ಬಗೆಹರಿಸಲಿಕ್ಕೆ ಇರತಕ್ಕಂತಹ ಮಾರ್ಗ. ಇವತ್ತು ಮುಖ್ಯವಾಗಿ 12ನೇ ಅಧ್ಯಾಯದಲ್ಲಿರುವಂಥ ಕೆಲವು ಮಾತುಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ತೀನಿ. ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಭಗವಂತ ಒಂದು ಬಹಳ ದೊಡ್ಡ ಬೇಡಿಕೆಯನ್ನು ಮಾಡ್ತಾನೆ ನಮ್ಮೆಲ್ಲರಿಂದ. ಏನು ಹೇಳ್ತಾನೆ? ಮಯ್ಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ. ಹೇ ಅರ್ಜುನ, ಅರ್ಜುನನ ಮೂಲಕ ನಮ್ಮೆಲ್ಲರಿಗೆ ಹೇಳೋದೇನೆಂದರೆ, ನೀವು ನಿಮ್ಮ ಮನಸ್ಸನ್ನು ನನ್ನಲ್ಲೇ ಇಟ್ಬಿಡಿ, ನಿಮ್ಮ ಬುದ್ಧಿಯನ್ನು ನನ್ನಲ್ಲೇ ಇಟ್ಬಿಡಿ. ಮೈ ಏವ ಮನಃ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ. ಹಾಗೆ ಮಾಡಿದರೆ ನೀವೆಂದೆಂದಿಗೂ ನನ್ನ ಜೊತೆ ಇರ್ತೀರಾ,
ಯಾವ ಸಾವು ನೋವು ಕೂಡ ನಿಮಗೆ ಬೇಸರ ಪಡಿಸೋದಿಲ್ಲ ಅಂತ. ಒಳ್ಳೆ ಕತೆ. ನಿನ್ನಲ್ಲಿ ಮನಸ್ಸಿಡೋದು ಸುಲಭವಾಗಿದ್ದರೆ ನಾವು ಯಾವಾಗಲೂ ಮಾಡ್ತಿದ್ವಿ. ನಮ್ಮ ಮನಸ್ಸು ಎಷ್ಟು ಚಂಚಲ ಇರ್ತದೆ ಅಂತ ಹೇಳಿದರೆ, ಯಾವಾಗಲೂ ಏನೋ ಒಂದು ಪ್ರಪಂಚದ ಆಗು ಹೋಗುಗಳ ಬಗ್ಗೆ, ಪ್ರಾಪಂಚಿಕ ವಿಷಯಗಳ ಬಗ್ಗೆ ನಮ್ಮ ಮನಸ್ಸು ಆಲೋಚನೆ ಮಾಡ್ತಿರುತ್ತೆ. ಇದು ನಮಗಾಗೋದಲ್ಲ, ನೀವು ಹೇಳಿದ ಸಾಧನೆ ನಮಗೆ ಎಟ್ಕುವಂಥದ್ದಲ್ಲ ಅಂತ ನಾವೆಲ್ಲರೂ ಒಕ್ಕೊರಲಿನಿಂದ ಹೇಳಿಯೇವು. ಅದಕ್ಕೆ ಭಗವಂತ ನಮ್ಮನ್ನು ಅರ್ಥ ಮಾಡಿಕೊಂಡು ಅದರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಒಂದು ವೇಳೆ ಆ ರೀತಿಯಾಗಿ ನಿಮಗೆ ಎಂದೆಂದಿಗೂ ಸದಾ ಮನಸ್ಸನ್ನು ದೇವರಲ್ಲಿ ಇಡಲಿಕ್ಕೆ ಆಗದಿದ್ದರೆ ಒಂದು ಕೆಲಸ ಮಾಡಿ. ಆಗೊಮ್ಮೆ ಈಗೊಮ್ಮೆ ಬೆಳಿಗ್ಗೆ ಸಾಯಂಕಾಲವೋ ಇಲ್ಲ 5 ನಿಮಿಷ ಅಲ್ಲಿ 10 ನಿಮಿಷವೋ ಕುಳಿತು ಆ 5 ನಿಮಿಷ ಮಾತ್ರ, ಆ 10 ನಿಮಿಷ ಮಾತ್ರ ನೀವು ಮನಸ್ಸನ್ನು ದೇವರಲ್ಲಿ ನಿಲ್ಲಿಸ್ಲಿಕ್ಕಾಗತ್ತಾ ಪ್ರಯತ್ನ ಮಾಡಿ. ಅದಕ್ಕೆ ಶ್ರೀಕೃಷ್ಣ ಒಂದು ಹೆಸರು ಹೇಳ್ತಾನೆ, ಅಭ್ಯಾಸ ಯೋಗ ಅಂತ. ಅಭ್ಯಾಸ ಯೋಗದಿಂದ ನೀವು ಮನಸ್ಸನ್ನು ಸಾವು ನೋವಿನಿಂದ ಮೇಲೆ ಎತ್ತಬಹುದು ಅಂತ ಶ್ರೀಕೃಷ್ಣ ಸೂಚನೆ ಮಾಡ್ತಾನೆ. ಅಭ್ಯಾಸ ಯೋಗೇನ ತತಃ ಮಾಂ ಇಚ್ಛ ಆಪ್ತುಂ ಧನಂಜಯ ಅಂತ. ನಾವು ಎಂಥವ್ರಂತ ಹೇಳಿದರೆ, ಹೌದು ಶ್ರೀಕೃಷ್ಣ, ಅಭ್ಯಾಸ ಮಾಡಬೇಕಂತ ನಾನು ಅಂದ್ಕೋತೀನಿ, ಆದರೆ ಸಮಯವೇ ಸಿಗೋದಿಲ್ಲ. ಅಥವಾ ಅಭ್ಯಾಸ ಕೂತಾಗ ಏನೋ ಅದು ಮನಸ್ಸು ಓಡುತ್ತೆ. ನನ್ನಿಂದ ಅಂತೂ ಜಪ ತಪ ಎಲ್ಲ ಸಾಧ್ಯ ಇಲ್ಲ. ಪೂಜೆ ಇತ್ಯಾದಿ ಮಾಡಿದರೂ ಕೂಡ ಯಾಂತ್ರಿಕವಾಗಿ ಆಗುತ್ತೆ ಹೊರತು ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿದರೆ, ಭಗವಂತ ತುಂಬ ಕರುಣೆಯಿಂದ ಯಾವಾಗಲೂ ಮನಸ್ಸನ್ನು ನನ್ನಲ್ಲಿ ಇಡಲಿಕ್ಕಾಗದಿದ್ದರೆ, ಅಲ್ಲೊಮ್ಮೆ ಇಲ್ಲೊಮ್ಮೆ 5 ನಿಮಿಷ 10 ನಿಮಿಷ ಕೂಡ ನನ್ನಲ್ಲಿ ಮನಸ್ಸನ್ನು ಇಡಲಿಕ್ಕಾಗದಿದ್ದರೆ 3ನೇ ವಿಧಾನ ಇದೆ. ಅದೇನಂತ ಹೇಳಿದರೆ, ನೀವು ನಿಮ್ಮ ಲೌಕಿಕ ಕರ್ತವ್ಯಗಳನ್ನೆಲ್ಲ ಮಾಡ್ತಾಯಿರಿ. ನೀವು ಖರೀದಿ ಮಾಡೋದು, ಮಾರೋದು, ಅಲ್ಲಿ ಹೋಗೋದು, ಇಲ್ಲಿ ಬರೋದು, ಈ ಸಭೆಯಲ್ಲಿ, ಆ ಸಮಾರಂಭದಲ್ಲಿ, ಈ ಫಂಕ್ಷನ್ನಲ್ಲಿ ಭಾಗವಹಿಸೋದು, ಮತ್ತು ಮನೆಯಲ್ಲಿ ಅತಿಥಿಗಳನ್ನು ಸ್ವೀಕರಿಸೋದು, ಅಥವಾ ನೀವು ಅತಿಥಿಗಳಾಗಿ ಎಲ್ಲ ಹೋಗೋದು, ನಿಮ್ಮದು ಏನೆಲ್ಲ ವಹಿವಾಟುಗಳಿವೆ, ಸರಿ ಏನೇನು ನೀವು ಮಾಡ್ತೀರೋ ಯತ್ ಕರೋಷಿ ಯದಶ್ನಾಸಿ ಅಂತ 9ನೇ ಅಧ್ಯಾಯದಲ್ಲಿ ಬರುತ್ತೆ. ಆದರೆ ಇಲ್ಲಿ ಹೇಳಿರೋ ಶಬ್ದ 12ನೇ ಅಧ್ಯಾಯದಲ್ಲಿ ಮದರ್ಥಂ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಏನೇ ಮಾಡ್ತಿರಲಿ ನಾವು, ಆವಾಗ ಅದು ಮಾಡುವ ಮೊದಲು ನಮಗೆ ನಾವೇ ಒಂದು ಮಾತು ಹೇಳ್ಕೊಳ್ಬೇಕು. ನಾವು ಇದನ್ನು ಅವರನ್ನು ಪ್ರೀತಿಗೊಳಿಸಲಿಕ್ಕೆ, ಇವರನ್ನು ಸಂತೋಷಗೊಳಿಸಲಿಕ್ಕೆ, ಅಥವಾ ನಮ್ಮದೇ ಅಹಂಕಾರವನ್ನು ಸಂತುಷ್ಟಗೊಳಿಸಲಿಕ್ಕೆ ಮಾಡ್ತಾ ಇಲ್ಲ. ಒಂದು ಬದಲಾವಣೆಗಾಗಿ ಈ ಒಂದು ಒಳ್ಳೆಯ ಕಾರ್ಯವನ್ನು ಪರಮೇಶ್ವರ ಪ್ರೀತ್ಯರ್ಥಂ. ನಮ್ಮ ಎಷ್ಟೋ ಪೂಜೆ ಪುನಸ್ಕಾರಗಳಲ್ಲಿ ಅಥವಾ ಸಂಧ್ಯಾವಂದನೆ ಆದಿಯಲ್ಲಿ ಶ್ಲೋಕಗಳಲ್ಲಿ, ಮಂತ್ರಗಳಲ್ಲಿ ಒಂದು ಪಂಕ್ತಿ ಇದೆ, ಇಮಾಂ ಪೂಜಾಂ ಪರಮೇಶ್ವರ ಪ್ರೀತ್ಯರ್ಥಂ ಕರೋಮಿ ಮಮೋಪಾತ್ತ ಸಮಸ್ತ ದುರಿತಕ್ಷದ್ವಾರ ಅಂತ ಹೇಳಿ, ನಾನು ಹಿಂದೆ ಮಾಡಿದ ಪಾಪಗಳೆಲ್ಲ ಹೊರಟು ಹೋಗಲಿ ಮತ್ತು ಈ ದಿನ ಈ ಪೂಜಾ ಕರ್ಮವನ್ನು, ಇನ್ಯಾವುದೋ ಕರ್ಮವನ್ನು ಪರಮೇಶ್ವರ ಪ್ರೀತ್ಯರ್ಥಂ. ಹೇಗೆ ನಾವು ನಮಗೆ ಪ್ರಿಯರಾದವರಿಗೋಸ್ಕರ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕೆಲಸ ಮಾಡ್ತೀವಿ, ಅವರು ಸಂತೋಷಗೊಳ್ಳಿ ಅಂತ, ದೇವರು ಸಂತೋಷಗೊಳ್ಳಲಿ ಅನ್ನುವ ಭಾವನೆಯಿಂದ ನಾವು ಮಾಡಿದರೆ ಆಗ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ ಅನ್ನುವಂಥದ್ದು ಸಿದ್ಧವಾಗ್ತದೆ. ಇದೆಲ್ಲವೂ ಗೀತೆ ನಮಗೆ ಹೇಳಿಕೊಡುವ ಸಾಧನೆಗಳು. ನಾವು ಇದನ್ನೆಲ್ಲ ಓದ್ತೀವಿ, ನಮ್ಮಂಥವ್ರು ಹೇಳ್ತೇವೆ, ಅಥವಾ ನಿಮ್ಮಂಥವ್ರು ಕೇಳ್ತೀರಾ, ಆಮೇಲೆ ಚೆನ್ನಾಗಿತ್ತು ಪ್ರವಚನ, ಚೆನ್ನಾಗಿತ್ತು ಅಂತ ವಾಸ್ತವವಾಗಿ ನಾವು ಇದನ್ನು ಪ್ರಯತ್ನ ಪಡೋದಿಲ್ಲ. ಇವತ್ತೇ ಪ್ರಾರಂಭಿಸಿ ಏನಾದರೂ ಮಾಡ್ತಾ ಇದ್ದರೆ, ಏನೋ ಒಂದು ಅವರನ್ನು ಸಂತೋಷಗೊಳಿಸಲಿಕ್ಕೆ, ಇವರನ್ನು ಸಂತೋಷಗೊಳಿಸಲಿಕ್ಕೆ ಅಂತ ಸಾಮಾನ್ಯವಾಗಿ ಭಾವನೆ ಇರುತ್ತೆ. ಅದ್ರ ಬದಲು ಈ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ, ಇದನ್ನು ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಯಾರು ಟೀಕೆ ಮಾಡಿದರೂ ಚಿಂತೆ ಇಲ್ಲ, ಆ ಮೇಲೆ ದೇವರು ನೋಡ್ತಿದ್ದಾನಲ್ಲ ಅವನು ಸಂತೋಷಪಟ್ಟರೆ ಅದೇ ಸಾಕು ನನಗೆ. ಈ ನಾನು ಮಾಡುವ ಕೆಲಸದಿಂದ ದೇವರು ಒಳ್ಳೆ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳಿದರೆ ಅದೇ ಸಾಕು ಅಂತ ಒಂದು ಭಾವನೆಯನ್ನು ನಾವು ದೃಢಪಡಿಸಿಕೊಂಡ್ರೆ, ಭಗವದ್ಗೀತೆ ಹೇಳುವಂತಹ ತೆರೆದ ರಹಸ್ಯ ಏನಂತ ಹೇಳಿದರೆ,
ನಮ್ಮೊಳಗೆ ಒಂದು ವಿಶೇಷವಾದ ಶಕ್ತಿ ಉದ್ಭವಿಸುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಹೇಳ್ತೀವಿ, ಹೌದು ಅದು ಕೂಡ ನಾವು ಪ್ರಯತ್ನ ಮಾಡಿದ್ವಿ, ಆದರೆ ಎಷ್ಟೋ ಒತ್ತಡಗಳಿರ್ತವೆ ದಿನದ ಬದುಕಿನಲ್ಲಿ. ನಾವೇನೋ ಮಾಡೋಕ್ಕೆ ಹೊರಟಾಗ ಆವಾಗ ದೇವರ ಆಲೋಚನೆ ಬರೋದೇ ಇಲ್ಲ. ಅದಕ್ಕೂ 4ನೇ ಒಂದು ಸಾಧನೆಯನ್ನು ಶ್ರೀಕೃಷ್ಣ ಹೇಳ್ತಾನೆ. ಭಗವದ್ಗೀತೆ 12ನೇ ಅಧ್ಯಾಯದ 8, 9, 10 ಮತ್ತು 11ನೇ ಶ್ಲೋಕ, 4 ಶ್ಲೋಕಗಳಲ್ಲಿ ಆತ ಭಗವಂತ 4 ಸಾಧನೆಗಳನ್ನು ನಮಗೆ ತಿಳಿಸಿಕೊಡ್ತಾನೆ. 3ನೇದು ಕೂಡ ಕಷ್ಟ ಅಂತ ಆದರೆ 4ನೇದು ಏನಂದರೆ, ಹೋಗಲಿ, ನಿಮಗೆ ದೇವ್ರನ್ನ ಜ್ಞಾಪಿಸ್ಕೊಳ್ಳೋಕ್ಕಾಗಲಿಲ್ಲ ಏನೋ ಮಾಡ್ತಿರುವಾಗ, ಮಾಡಿ ಕೆಲಸ ಮುಗೀತು. ಕೆಲಸ ಮುಗಿದಾಗ, ಕರ್ಮ ಮುಗಿದಾಗ ನಮಗೆ ಬರುತ್ತೆ ಕರ್ಮದ ಫಲ. ಒಬ್ಬ ವಿದ್ಯಾರ್ಥಿ ಪರೀಕ್ಷಾದಲ್ಲಿ ಉತ್ತರ ಪತ್ರವನ್ನು ಬರೆದ, ಆಮೇಲೆ ಅದೇ ದಿನ ಅಲ್ದಿದ್ರೂ ಕೆಲವು ದಿನಗಳ ನಂತರ ಆತನಿಗೆ ಫಲಿತಾಂಶ ಬರುತ್ತೆ. ನಾವು ಯಾರಿಗೋಸ್ಕರ ಏನೋ ಮಾಡ್ತೀವಿ, ಆಮೇಲೆ ಅವರು ತುಂಬ ಚೆನ್ನಾಗಿ ಮಾಡಿದ್ರಿ, ಥ್ಯಾಂಕ್ಸ್ ಅಂತ ಹೇಳಬಹುದು. ಅಥವಾ ನಾವು ಎಷ್ಟು ಮಾಡಿದರೂ ಕೂಡ ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ನಗೆ ಇಲ್ಲ, ಒಂದು ಮೆಚ್ಚುಗೆಯ ಮಾತಿಲ್ಲ, ಹಾಗಾಗುವುದು ಉಂಟು. ಇವತ್ತಿನ ವಿಷಯ ಯಾರೋ ನಮ್ಮ ಮನಸ್ಸನ್ನು ನೋಯಿಸಿದಾಗ ಅಂತ. ಎಷ್ಟೋ ಬಾರಿ 10ರಲ್ಲಿ 6 ಬಾರಿ ನಮ್ಮ ಮನಸ್ಸಿಗೆ ನೋವಾಗೋದು ಬೇರೆ ಯಾವುದರಿಂದಲ್ಲ, ನಾವು ಯಾರಿಂದೋ ಒಂದು ಅಪೇಕ್ಷೆ ಮಾಡಿರ್ತೀವಿ. ಯಾರೋ ಒಬ್ಬರು ನಮ್ಮನ್ನು ಒಳ್ಳೆ ರೀತಿ ನೋಡ್ಕೊಳ್ತಾರೆ, ಅಥವಾ ಒಂದು ಒಳ್ಳೆ ಮಾತು ಹೇಳ್ತಾರೆ, ಅಥವಾ ನಾವೇನೋ ತಪ್ಪು ಮಾಡಿದ್ದನ್ನು ಪರವಾಗಿಲ್ಲ ಬಿಡಿ, ಏನು ಚಿಂತೆ ಇಲ್ಲ ಅಂತ ನಮ್ಮನ್ನು ಅರಿತುಕೊಂಡು ನಮ್ಮ ತಪ್ಪನ್ನು ನೋಡದೆ ಕಣ್ಣು ಮುಚ್ಕೊಳ್ತಾರೆ. ಮುಂದಿನ ಸಾರಿ ಚೆನ್ನಾಗಿ ಮಾಡಿ ಅಂತಾರೆ. ಒಟ್ಟಾದರೆ ಒಂದು ಒಳ್ಳೆಯ ಮಾತನ್ನು ನಾವು ಬಯಸ್ತಾ ಇರ್ತೀವಿ. ಯಾವಾಗ ಆ ಒಳ್ಳೆಯ ಮಾತು ಬರೋದಿಲ್ವೋ ಅದ್ರ ಬದಲು ನಮ್ಮ ಮುಖದ ಮೇಲೆ ಟೀಕೆ ಮಾಡ್ತಾರೋ, ಅಥವಾ ಕೆಲವೊಮ್ಮೆ ನಮ್ಮ ಹಿಂದೆ ಇನ್ಯಾರೋ ಹತ್ರ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ, ಅದು ನಮ್ಗೆ ಗೊತ್ತಾದಾಗ ಹೂ ಅಂತ ಮನಸ್ಸು ನೋವಾಗುತ್ತೆ. ನೋಡಿ, ಭಗವದ್ಗೀತೆ ಹೇಳುವಂತಹ ಫಲತ್ಯಾಗ ಯಾವುದೋ ಒಂದು ವಿಶೇಷವಾದ ವೈದಿಕ ಮಾತು ಅಂತ ಅಂದ್ಕೋಬೇಡಿ. ದಿನವೂ ಕೂಡ ನಾವು ಮಾಡಿದ್ದಕ್ಕೆ ಫಲವಾಗಿ ಪ್ರಶಂಸೆ ಬರದಿದ್ದರೆ ಆವಾಗ ಫಲತ್ಯಾಗ ಅಲ್ಲಿ ಬರುತ್ತೆ. ಹೇಗೆ? ಹೌದಾ, ಅವ್ರು ನಮ್ಮನ್ನು ಹೊಗಳಿಲ್ವಾ, ಅವರು ಮೆಚ್ಚುಗೆ ಹೇಳಲಿಲ್ವಾ, ನಮ್ಮ ಹಿಂದೆ ನಮ್ಮ ಟೀಕೆ ಮಾಡ್ತಿದ್ದಾರಾ, ಪರವಾಗಿಲ್ಲ. ಈ ಪ್ರಕಾರವಾಗಿ ನಮಗೆ ಸ್ವಲ್ಪ ದುಃಖ ತರುವಂತಹ ಫಲ ಏನು ಬಂದಿದೆಯೋ ಅದನ್ನು ನಾವು ತ್ಯಾಗ ಮಾಡ್ತೀವಿ. ಅದನ್ನು ನಾವು ನಮ್ಮ ಮೈ ಮೇಲೆ ಹಾಕ್ಕೊಳ್ಳಲ್ಲ, ಅಥವಾ ನಮ್ಮ ಮಡಿಲಲ್ಲಿ ಅದನ್ನು ಇಟ್ಕೊಳ್ಳಲ್ಲ. ಅವರು ಹೇಳಿದ ಮಾತು ನಮಗೆ ಗೊತ್ತಾಯಿತು, ಆದರೆ ಅದು ಅಲ್ಲಿಗೆ ನಿಲ್ಲಿ, ನಾವು ಅದನ್ನು ನಮ್ಮ ಹೃದಯಕ್ಕೆ ತಂದುಕೊಳ್ಳಲ್ಲ. ಅಂದರೆ ಅದೇ ಫಲತ್ಯಾಗ. ಫಲತ್ಯಾಗ ಅಂದರೆ ಮತ್ತೇನೂ ಅಲ್ಲ. ನಾವು ಅಪೇಕ್ಷೆ ಮಾಡಿದ್ದು ಬರದಿದ್ದರೆ ಕೃಷ್ಣಾರ್ಪಣಮಸ್ತು. ನಾವು ಸೋತೆವು, ಆ ಸೋಲು ಕೃಷ್ಣನಿಗೆ. ನಾವು ಗೆದ್ದೆವು, ಆ ಗೆಲುವು ಕೂಡ ಕೃಷ್ಣನಿಗೆ. ಅಥವಾ ನೀವು ಶಿವಭಕ್ತರಾದರೆ ಶಿವನಿಗೆ, ನೀವು ಗಣೇಶನ ಭಕ್ತರಾದರೆ ಗಣೇಶನಿಗೆ. ನಿಮಗೆ ಯಾವ ದೇವರಲ್ಲೂ ಭಕ್ತಿ ಇಲ್ಲದಿದ್ದರೆ ಆ ಒಂದು ವಿಶ್ವದ ಚೇತನಕ್ಕೆ, ನಿರ್ಗುಣ ನಿರಾಕಾರವಾದ ಒಂದು ವಿಶೇಷವಾದ ಚೇತನ ಅಥವಾ ಚೈತನ್ಯ ಇದೆ, ಅದಕ್ಕೆ ಸಮರ್ಪಣೆ. ಇದು ನಾನು ತಗೊಳ್ಳೋದಿಲ್ಲ ಅಂತ ನಾವು ಸಾಮಾನ್ಯವಾಗಿ ಮನಸ್ಸಿಗೆ ಹಾಕ್ಕೊಳ್ಳುವಂಥದ್ದು, ಹೃದಯಕ್ಕೆ ತಾಗುವಂತೆ ಮಾಡಿಕೊಳ್ಳುವುದನ್ನು ಆ ಪ್ರಕಾರ ಮಾಡದೇನೆ ದೇವರಿಗೆ ಅಂತ ಅರ್ಪಣೆ ಮಾಡಿದರೆ ಅದೇ ಫಲತ್ಯಾಗ. ಮುಖ್ಯವಾಗಿ ಮನಸ್ಸಿನ ನೋವನ್ನು ಬಗೆಹರಿಸಲಿಕ್ಕೆ ನೀವು ಮಾಡಬಹುದಾದಂಥ ಸಾಧನೆ ಇದೆ ಅಂತ ನಾನು ಒತ್ತಿ ಹೇಳಬಯಸ್ತೀನಿ. ಫಲತ್ಯಾಗ. ನಮ್ಮಲ್ಲಿ ಆ ಶಕ್ತಿ ಇದೆ, ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಆಗೊಮ್ಮೆ ಈಗೊಮ್ಮೆ 2 ನಿಮಿಷ ಕೂತ್ಕೊಂಡು ಇವರಾಗಲಿ ಅವರಾಗಲಿ, ಹತ್ತಿರದವರಾಗಲಿ ದೂರದವರಾಗಲಿ, ಕುಟುಂಬದ ಒಳಗಿರುವವರಾಗಲಿ ಕುಟುಂಬದಿಂದ ಆಚೆ ಇರುವವರಾಗಲಿ, ಯಾರೇ ನಮಗೆ ಏನನ್ನಾದರೂ ಕೆಟ್ಟದ್ದು ಮಾಡಿದರೆ, ನಮಗೆ ನೋವಾಗುವಂಥದ್ದು ಮಾಡಿದರೆ, ಅದನ್ನು ನಾವು ನಮ್ಮ ಒಂದು ಭಾವನೆಯಿಂದ ನಮಗೇನೆಲ್ಲ ಆಗಿದೆಯೋ ಅದೆಲ್ಲ ಕರ್ಮಫಲ ಅಂತ ಹೆಸರದಕ್ಕೆ, ಅದೆಲ್ಲವೂ ಕೂಡ ನಾನು ಇಲ್ಲೇ ತ್ಯಾಗ ಮಾಡ್ತೀನಿ. ತ್ಯಾಗ ಮಾಡೋದಂದರೆ ನಮ್ಮ ಹೃದಯಕ್ಕೆ ಮುಟ್ಟದಂತೆ ಇಟ್ಕೊಳ್ಳುವಂಥದ್ದು. ಇದನ್ನು ಗೀತೆ ಪುನಃ ಹೇಳುತ್ತೆ. ಫಲತ್ಯಾಗ ಮಾಡಿದವರೇ ದೊಡ್ಡ ತ್ಯಾಗಿಗಳು, ಫಲತ್ಯಾಗ ಮಾಡಿದವರೇ ದೊಡ್ಡ ಜ್ಞಾನಿಗಳು, ಫಲತ್ಯಾಗ ಮಾಡುವವರೇ ದೊಡ್ಡ ಸನ್ಯಾಸಿಗಳು ಅಂಥೇಳಿ
ಶ್ರೀಕೃಷ್ಣ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಉದಾಹರಣೆಗೆ ಒಂದು ಕಡೆಯಂತೂ ಶ್ರೀಕೃಷ್ಣ ಹೇಳ್ತಾನೆ, ನ ಯೋಗಿ ನ ನಿರಗ್ನಿ ನ ಚಾಕ್ರಿಯ. ಫಲವನ್ನು ಅಪೇಕ್ಷಿಸದೆ ಯಾರು ಕೆಲಸ ಮಾಡ್ತಾರೋ ಅವರೇ ದೊಡ್ಡ ಯೋಗಿ. ಯಾವುದೋ ಕರ್ಮಗಳನ್ನೆಲ್ಲ ಬಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡವರು ಅಲ್ಲ, ಅಥವಾ ಏನೋ ಒಂದು ವಿಶೇಷ ಯೋಗಾಸನ ಪ್ರಾಣಾಯಾಮ ಮಾಡುವವರಲ್ಲ. ಯಾರು ಫಲತ್ಯಾಗ ಮಾಡ್ತಾರೋ ಅವರೇ ದೊಡ್ಡ ಯೋಗಿಗಳು, ಅವರೇ ದೊಡ್ಡ ಸನ್ಯಾಸಿಗಳು ಅಂತ ಮೊದಲನೇ ಶ್ಲೋಕ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಇನ್ನು ಒಂದು ನೋಡಿ, ನಮಗೆ ನಾವು ಅಪೇಕ್ಷೆ ಮಾಡಿದ್ದು ಬರದಿದ್ದರೆ ಅದೇ ಕಷ್ಟ. ಅದಕ್ಕೆ ವಿರುದ್ಧವಾಗಿ ನಾವು ಹೊಗಳಿಕೆಯನ್ನು ಅಪೇಕ್ಷೆ ಮಾಡಿದ್ವಿ, ನಮಗೆ ಸಿಕ್ಕಿತು ತೆಗಳಿಕೆ, ಆಗಲೂ ನೋವಾಗುತ್ತೆ. ಇನ್ನೊಂದು, ಯಾರಾದರೂ ನಮ್ಮ ನಿಂದೆ ಮಾಡಿದಾಗ, ನಮ್ಮ ಬಗ್ಗೆ ಕೆಟ್ಟ ಮಾತಾಡೋದು ಗೊತ್ತಾದಾಗ ನಮಗೆ ಬೇಸರ ಆಗುತ್ತೆ. ಅದ್ರ ಬಗ್ಗೆ ಸಂತರು, ಮಹಾತ್ಮರು ಭಗವದ್ಗೀತೆಯ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ಹೇಳಿದ್ದಾರೆ. ಪುರಂದರದಾಸರದ್ದು ಕನ್ನಡದಲ್ಲಿ ಒಂದು ಚಂದವಾದ ಕೀರ್ತನೆ ಇದೆ. ನಿಮ್ಮಲ್ಲಿ ಹೆಚ್ಚಿನವರಿಗೆ ಅದು ತಿಳಿದಿರಬಹುದು. ಇದನ್ನು ಬೇರೆ ಬೇರೆ ಗಾಯಕರು ಹಾಡಿ ಅದೆಲ್ಲ ಯೂಟ್ಯೂಬ್ನಲ್ಲಿ ನೀವು ಕೇಳಲೂಬಹುದು. ವಿದ್ಯಾಭೂಷಣರು ಅಂಥವರೆಲ್ಲ ಇದನ್ನು ಚಂದವಾಗಿ ಹಾಡಿದ್ದಾರೆ. ನಿಂದಕರಿರಬೇಕು ನಿಂದಕರು ಇರಬೇಕು. ನಿಂದೆ ಮಾಡೋರು ಇರಬೇಕಂತೆ. ಯಾಕೆ? ಹಂದಿ ಇದ್ದರೆ ಕೇರಿ ಹ್ಯಾಂಗೆ, ಶುದ್ಧಿಯೋ ಹಾಂಗೆ. ಕೇರಿ, ನಾವಿರುವ ಪ್ರದೇಶವೆಲ್ಲವೂ ಕೂಡ ಅಲ್ಲೊಂದು ಹಂದಿ ಇದ್ದರೆ ಹೇಗೆ ಕೊಳೆಯನ್ನದು ತಿಂದುಬಿಡ್ತದೋ ಆ ರೀತಿ ನಿಂದಕರಿದ್ದರೆ, ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧ ಹಾಂಗೆ ನಿಂದಕರು ಇರಬೇಕು. ಅಂದಂದು ಮಾಡಿದ ಪಾಪವೆಂಬ ಮಲ ತಿಂದು ಹೋಗುವರಯ್ಯ ನಿಂದಕರು. ನಮ್ಮನ್ನು ನಿಂದೆ ಮಾಡುವವರು ನಮ್ಮ ಪಾಪವನ್ನು ತಿಂದು ಹೋಗ್ತಾರಂತೆ. ಆಮೇಲೆ ಅದೇ ಭಜನೆಯಲ್ಲಿ ಪುರಂದರದಾಸರು ಹೇಳ್ತಾರೆ, ವಂದಿಸಿ ಸ್ತುತಿಸುವ ಜನರೆಲ್ಲರೂ ನಮ್ಮ ಹೊಂದಿದ ಪುಣ್ಯವನ್ನು ಒಯ್ಯುವರು. ವಂದಿಸಿ ಸ್ತುತಿಸುವ ಜನರೆಲ್ಲರೂ ನಮ್ಮ ಹೊಂದಿದ ಪುಣ್ಯವನ್ನೊಯ್ಯುವರಯ್ಯ. ದುಷ್ಟ ಜನರು ಈ ಸೃಷ್ಟಿಯೊಳಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು. ಎಷ್ಟೋ ಜನರನ್ನು ನಾವು ಹೊಗಳ್ತೀವಿ. ಅವರನ್ನು ಹೊಗಳಬೇಕಾದ್ರೆ ಅವರ ಸುತ್ತಮುತ್ತ ದುಷ್ಟರಿದ್ದರಿಂದ ಅವರಿಗೆ ಹೋಲಿಸಿ, ಅಬ್ಬಬ್ಬಾ ಅವರನ್ನೆಲ್ಲ ನೋಡಿ ಸಾಕಾಯ್ತು, ಇವರೊಬ್ಬರು ಒಳ್ಳೆಯವರು ಅಂತ ಒಳ್ಳೆಯವರಿಗೆ ನಾವು ಹೊಗಳೋದು ಯಾವಾಗ? ಅಲ್ಲಿ ತುಂಬ ಜನ ಒಳ್ಳೆಯವರು ಅಲ್ದಿದ್ದವರಿದ್ದಾಗ. ನನಗೆ ಜ್ಞಾಪಕ ಇದೆ, ಕುಂದಾಪುರದಲ್ಲಿ ಹೈಸ್ಕೂಲಲ್ಲಿ ಹೋಗ್ತಿದ್ದಾಗ, ನಾನು ಯಾರ ಹೆಸರು ಹೇಳೋದಿಲ್ಲ, ಒಂದಿಬ್ಬರು ಟೀಚರ್ಸನ್ನು ನಾವು ತುಂಬ ಇಷ್ಟಪಟ್ಟಿದ್ವಿ. ಯಾಕಂದರೆ ಮಿಕ್ಕಿದ ಟೀಚರ್ಸ್ ಅಷ್ಟೊಂದು ಚೆನ್ನಾಗಿ ಪಾಠ ಮಾಡ್ತಿರಲಿಲ್ಲ. ಹಾಗೆ ನೋಡಿದರೆ ಈ ಇಬ್ಬರು ಟೀಚರ್ಸ್ ಅಥವಾ 3 ಜನ ಟೀಚರ್ಸ್ಗೆ ನಾವು ತುಂಬ ಹೊಗಳಿದ್ರೆ ಅದಕ್ಕೆ ಒಂದು ಕಾರಣ ಆ ಮಿಕ್ಕಿದವರೇ. ಅವರಿಂದಾಗಿ ಇವರಿಗೆ ಪ್ರಶಂಸೆ ಸಿಕ್ತು. ಅದನ್ನು ಪುರಂದರದಾಸರು ಹೇಳಿದ್ದಾರೆ, ದುಷ್ಟ ಜನರು ಈ ಸೃಷ್ಟಿಯೊಳಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು. ಇಷ್ಟ ಪ್ರದರ್ಶಿ ಕೃಷ್ಣ ನಿನ್ನೊಳು ಇಷ್ಟವರವನು ಬೇಡುವೆನಯ್ಯ. ದುರುಳ ಜನಗಳು ಚಿರಕಾಲ ಇರುವಂತೆ ಬೇಡುವೆನಯ್ಯ. ಹೇ ಕೃಷ್ಣ, ದುರುಳ ಜನಗಳು ಚಿರಕಾಲ ಇರುವಂತೆ ಕರವ ಮುಗಿದು ವರ ಬೇಡುವೆನು. ಪರಮ ದಯಾನಿಧೇ ಪುರಂದರ ವಿಠಲ ಅಂತ ಪ್ರಸಿದ್ಧವಾದ ಭಜನೆ ಇದೆ. ಅಂದರೆ ನೋಡಿ, ಜ್ಞಾನ ಮಾರ್ಗದಲ್ಲಿ ವೇದಾಂತ ಆತ್ಮಜ್ಞಾನನ್ನೆಲ್ಲ ಅಭ್ಯಸಿಸಲಿ, ಅದು ಒಳ್ಳೆಯದೇ. ಆದರೆ ಮೊದಲು ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೇಕಂತ ಹೇಳಿದರೆ, ನಮ್ಮಿಂದ ಇತರರಿಗೆ ದೊರಕಬೇಕಾದದ್ದು, ಅಂದರೆ ನಮ್ಮ ಕರ್ತವ್ಯವಾಗಿದ್ದುದನ್ನು ನಾವು ಮಾಡ್ತಾ ಹೋಗಬೇಕು. ನಾವು ಕರ್ತವ್ಯ ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಸರಿಯಾದ ರೀತಿ ಫಲ ಸಿಗದಿದ್ದರೆ ಅದರ ಬಗ್ಗೆ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ನಿಮ್ಮಲ್ಲಿ ಕೆಲವರು ಹೇಳ್ತೀರ, ಅಲ್ಲೇ ಬಂದದ್ದು ಸ್ವಾಮೀಜಿ, ಅದಾಗೋದಿಲ್ಲ, ಅವರು ನಾವು ಅಪೇಕ್ಷೆ ಪಟ್ಟಂತೆ ವರ್ತಿಸದಿದ್ದರೆ ತುಂಬ ನೋವಾಗುತ್ತೆ. ಯಾಕಾಗತ್ತೆ ಗೊತ್ತಾ? ನಾವು ನಮ್ಮ ಒಳಶಕ್ತಿಯನ್ನು ಬೆಳೆಸ್ಕೊಂಡಿಲ್ಲ. ಅದಕ್ಕೆ ನಾವು ಕರ್ಮ ಮಾಡುವಾಗಲೇ ನಮ್ಮ ಮನಸ್ಸಿಗೆ ಹೇಳ್ಕೊಳ್ಬೇಕು, ಇದನ್ನು ನಾನು ಅವರು ಮೆಚ್ಕೊಳ್ಳಿ, ಇವರು ಥ್ಯಾಂಕ್ಸ್ ಹೇಳಲಿ, ಅವರು ಹೊಗಳಲಿ, ಇವರು ಪ್ರಶಂಸಿಸಲಿ, ಇವರು ಊರಲ್ಲೆಲ್ಲ ನಮ್ಮ ಬಗ್ಗೆ ಒಳ್ಳೆ ಮಾತು ಹೇಳಲಿ ಅಂತ ಉದ್ದೇಶದಿಂದ ಮಾಡ್ತಾ ಇಲ್ಲ.
ಈ ಕೆಲಸ 4 ಜನರಿಗೆ ಉಪಯೋಗ ಆಗುತ್ತೆ. 4 ಜನರಿಗೆ ಉಪಯೋಗ ಆದಾಗ ದೇವರು ನಮ್ಮಲ್ಲಿ ಸಂತೋಷ ಪಡ್ತಾರೆ ಅಂತ ಅನೇನ ಮಯಾ ಕೃತೇನ ಕರ್ಮಣ और ಮಯಾ ಕ್ರಿಯಮಾಣೇನ ಕರ್ಮಣ ಭಗವಾನ್ ಸರ್ವಾತ್ಮಕಃ ಶ್ರೀ ಪರಮೇಶ್ವರ ಪ್ರೀಯತಾಂ. ಅದು ಬರೇ ಪೂಜೆ ಜಪಕ್ಕಲ್ಲ, ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಆ ಒಂದು ಭಾವನೆ ಇರಬೇಕು. ಅನೇನ ಕರ್ಮಣ, ಇದೊಂದು ಮಾಡ್ತಾ ಇದ್ದೇನೆ ನಾನು, ಇದು ಮಾಡೋದ್ರಿಂದ ದೇವರು ಸಂತುಷ್ಟಗೊಳ್ಳಲಿ. 10 ಜನ ಹೊಗಳಬಹುದು ಅಥವಾ 10 ಜನ ಟೀಕೆ ಮಾಡಬಹುದು, ಏನೇ ಆಗಲಿ ದೇವರು ಸಂತೋಷ ಪಟ್ಟರೆ ಸಾಕು ಅಂತ ಅದನ್ನು ಆ ಭಾವನೆಯನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಮನಸ್ಸು ನಿರ್ಮಲವಾಗ್ತದೆ, ಮನಸ್ಸು ಹಗುರವಾಗ್ತದೆ. ಆವಾಗ ನಾವು ಒಂದು ನೋವನ್ನು ಅನುಭವಿಸೋದೇ ಇಲ್ಲ, ಅಥವಾ ನೋವಾದರೂ ಕೂಡ ಬಲು ಬೇಗ ಅದನ್ನು ಕರಗಿಸ್ಬಿಡ್ತೀವಿ. ನೋಡಿ, 1 ಹಿಡಿ ಉಪ್ಪನ್ನು 1 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕದಡಿ ಅದನ್ನು ಕುಡಿಯೋಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಒಂಥರ ಮುಖ ಮಾಡಿಬಿಡ್ತೀವಿ ನಾವು, ಇಷ್ಟಿಷ್ಟು ಉಪ್ಪು ಅಂತ. ಆದರೆ ಅದೇ 1 ಹಿಡಿ ಉಪ್ಪನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸಿ ಆ ದೊಡ್ಡ ಪಾತ್ರೆಯ ನೀರಿಗೆ ಆ ಉಪ್ಪನ್ನು ಹಾಕಿದರೆ ಹೇಗೆ ಅದು ಕರಗಿ ಅಷ್ಟೊಂದು ಉಪ್ಪಲ್ಲಿ ಕರಗಿದ್ರೂ ಕೂಡ ಆ ನೀರು ಕುಡಿಯಲಿಕ್ಕೆ ಯೋಗ್ಯವಾಗಿರ್ತದೋ, ಆ ರೀತಿಯಲ್ಲಿ ನಮ್ಮಲ್ಲಿ ಭಗವತ್ ಚಿಂತನೆಯಿಂದ ನಮ್ಮಲ್ಲಿ ಸದ್ಭಾವನೆಯನ್ನು ದೃಢಗೊಳಿಸುವ ಮೂಲಕ, ಒಳ್ಳೆಯ ಭಾವನೆಗಳನ್ನೇ ಬಲಪಡಿಸುವ ಮೂಲಕ ನಾವು ಆ ದೊಡ್ಡ ಪಾತ್ರೆಯಲ್ಲಿರೋ ನೀರಿನ ರೀತಿ ಆಗ್ತೇವೆ. ಆವಾಗ ಯಾರಾದರೂ ನಮ್ಮ ಕೆಟ್ಟ ಮಾತು ಹೇಳಿದರೆ, ಒಂಥರ ಮುಖ ಮಾಡಿದರೆ, ಏನೋ ತಿರಸ್ಕಾರ ಮಾಡಿದರೆ, ಎಲ್ಲೋ ಅಪಮಾನ ಮಾಡಿದರೂ ಕೂಡ ನಮಗೆ ಹೆಚ್ಚು ಅದರ ಪರಿಣಾಮ ಉಂಟಾಗುವುದಿಲ್ಲ. ಆದ್ದರಿಂದ ಕೊನೆಯಲ್ಲಿ ಇನ್ನೊಮ್ಮೆ ಗೀತೆ ಯಾವ ರೀತಿ ಅಂಥ ಒಂದು ವಿಶಾಲ ದೃಷ್ಟಿ, ವಿಶಾಲ ಮನೋಭಾವವನ್ನು ವರ್ಣಿಸುತ್ತೆ ಅಂತ ಹೇಳ್ತೀನಿ. ಮಹಾತ್ಮ ಗಾಂಧಿಯವರಿಗೂ ಕೂಡ ತುಂಬ ಪ್ರಭಾವ ಮಾಡಿದಂಥ ಒಂದು ಶ್ಲೋಕ ಇದೆ 12ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ. ಯಸ್ಮಾತ್ ನ ಉದ್ವಿಜತೆ ಲೋಕೋ ಲೋಕಾತ್ ನ ಉದ್ವಿಜತೆ ಚಯಃ. ಲೋಕಾತ್ ನ ಉದ್ವಿಜತೆ, ಜನರು ಮಾಡುವಂತಹ ಅಪಮಾನಗಳಿಂದ ನಾವು ಉದ್ವೇಗಗೊಳ್ಳದೆ ಇರೋಕ್ಕೆ ಬರುತ್ತೆ. ತುಲ್ಯ ನಿಂದಾ ಸ್ತುತಿ, ನಿಂದೆ ಮತ್ತು ಸ್ತುತಿಯಲ್ಲಿ ಸಮಾನವಾಗಿರು. ತಥಾ ಮಾನ ಅಪಮಾನಯೋಹೋ, ಸಂಸ್ಕೃತ ಕನ್ನಡವೇ. ಆ ರೀತಿಯಲ್ಲಿ ಉದಾಸೀನ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗತವ್ಯತಃ, ನಮ್ಮಲ್ಲಿ ಕೆಲವರಿಗೆ ಇವಾಗೇನಾಗ್ತಾ ಇಲ್ಲ, ಆದರೆ 6 ತಿಂಗಳ ಹಿಂದೆ ಆದ ಒಂದು ಘಟನೆ ಅಥವಾ 1 ವರ್ಷದ ಹಿಂದೆ ಇನ್ನೊಂದು ಕಡೆ ಆದ ಘಟನೆ ಏನೋ ಜ್ಞಾಪಿಸ್ಕೊಂಡು ಪುನಃ ವ್ಯಥೆ ಆಗುತ್ತೆ. ಅಲ್ಲೂ ಕೂಡ ಅದೇ ಪರಿಹಾರ. ಆ ವ್ಯಥೆ ಅಂದರೆ ಆ ಹಿಡಿ ಉಪ್ಪು, ಅದನ್ನು ದೊಡ್ಡ ಪಾತ್ರೆಯಲ್ಲಿರುವ ನೀರಿನಲ್ಲಿ ಹಾಕಿ ಕರಗಿಸಿ. ದೊಡ್ಡ ಪಾತ್ರೆಯ ನೀರು ಏನದು? ಭಗವತ್ ಚಿಂತನೆ, ಆತ್ಮಚಿಂತನೆ, ಸದ್ಭಾವನೆ, ಸದ್ವಿಚಾರ ಬೇಕಾದಷ್ಟು ನಮಗೆ ಸಿಗುತ್ತೆ. ಅದರಲ್ಲಿ ನಾವು ಮನಸ್ಸನ್ನು ತೊಡಗಿಸಬೇಕು. ಕೊನೆಯದಾಗಿ ವಿಶಾಲ ದೃಷ್ಟಿಯಲ್ಲಿ ನಮ್ಮ ಸಣ್ಣ ಸಣ್ಣ ನೋವುಗಳೆಲ್ಲ ಕರಗಿ ಹೋಗ್ತವೆ ಅನ್ನೋದಕ್ಕೆ ಒಂದು ಪುಟ್ಟ ದೃಷ್ಟಾಂತವನ್ನು ಕೊಡ್ತೀನಿ. ಒಬ್ಬ ಟೀಚರ್ ಒಂದು ಶಾಲೆಯಲ್ಲಿ ತಡವಾಗಿ ಬರುತ್ತಿದ್ದ ಹುಡುಗನಿಗೆ ಗದರಿಸಿ ಬೆದರಿಸಿ ಒಂದಿನ ಅಂತೂ ಅವನ ಕೈಯನ್ನು ಚಾಚು ಹಾಗೆ ಮಾಡಿ ಬೆತ್ತ ತಗೊಂಡು ಹೊಡಿತಾನೆ 10 ಸಾರಿ. ಯಾಕೆ ತಡ ಬರ್ತೀಯ, ಎಷ್ಟು ಹೇಳಿದ್ರು ನೀನು 10 ನಿಮಿಷ 15 ನಿಮಿಷ ತಡ ಬರ್ತೀಯ ಅಂತ. ಯಾಕಂದರೆ ಆ ಶಿಕ್ಷಕನ ದೃಷ್ಟಿಯಲ್ಲಿ ಇವನು ಯಾವ ಶಿಸ್ತು ಇಲ್ಲದಂತಹ ಹುಡುಗ, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ. ಆದರೆ ಒಂದಿನ ಬೆಳಿಗ್ಗೆ ಆ ಶಿಕ್ಷಕ ತನ್ನ ಶಾಲೆಗೆ ಇನ್ನೊಂದು ದಾರಿಯಾಗಿ ಬರ್ತಿರುವಾಗ ಅವನಿಗೊಂದು ದೃಶ್ಯ ತೋರಿ ಬರುತ್ತೆ. ಯಾವ ಹುಡುಗನಿಗೆ 1-2 ದಿನದ ಹಿಂದೆ ಚೆನ್ನಾಗಿ ಬೆತ್ತದಿಂದ ಹೊಡೆದಿದ್ದನೋ ಆ ಹುಡುಗ ಇನ್ನೇನು ಶಾಲೆಯ ಸಮಯಕ್ಕೆ 10 ನಿಮಿಷ ಉಳಿದಿದೆ, ಆ ಹೊತ್ತಿಗೆ ಆ ಹುಡುಗ ಮನೆಗೆ ಪೇಪರ್ ಕೊಡ್ತಾ ಇದ್ದಾನೆ, ವರ್ತಮಾನ ಪತ್ರಿಕೆಯನ್ನು. ಅದು ನೋಡಿದಾಗ ಶಿಕ್ಷಕನಿಗೆ ಗೋಚರವಾಯಿತು. ನಾನು ಅಂದ್ಕೊಂಡೆ ಈ ಹುಡುಗ ಆಲಸಿ, ಲೇಜಿ ಫೆಲೋ, ಬೆಳಗ್ಗೆ ಬೇಗ ಹೇಳೋದಿಲ್ಲ, ಅದರಿಂದ ತಡ ಬರ್ತಾನಂತ. ಅವನು ತನ್ನಗಾಗಿ ತನ್ನ ಕುಟುಂಬಕ್ಕಾಗಿ ಈ ಬೆಳಿಗ್ಗೆ ನ್ಯೂಸ್ ಪೇಪರ್ ಹಂಚೋ ಕೆಲಸ ಮಾಡಿ ಏನೋ ಸ್ವಲ್ಪ ದುಡಿತಾನೆ. ಅದೆಲ್ಲ ಮಾಡಿದ ನಂತರ ಓಡೋಡಿ ಶಾಲೆಗೆ ಬರ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಯಾವಾಗ ಆ ಶಿಕ್ಷಕನಿಗೆ ಆ ಹುಡುಗನ ಬಗ್ಗೆ ಹೆಚ್ಚು ಮಾಹಿತಿ ಸಿಗುತ್ತೋ ಆವಾಗ ಆ ಶಿಕ್ಷಕನಿಗೆ ತುಂಬ ಲಜ್ಜೆ ಉಂಟಾಗುತ್ತೆ, ನಾಚಿಕೆ ಉಂಟಾಗುತ್ತೆ, ಬೇಜಾರಾಗುತ್ತೆ.
ಆ ದಿನ ಮತ್ತೆ ಆ ಹುಡುಗ ತಡ ಬಂದಾಗ ಅವನನ್ನು ಅಪ್ಪಿಕೊಂಡು, ನೀನು ಎಷ್ಟೊತ್ತಿಗಾರು ಬಾ, ನೀನು ಇಷ್ಟೆಲ್ಲ ಜವಾಬ್ದಾರಿ ಈ ಸಣ್ಣ ವಯಸ್ಸಿನಲ್ಲಿ ತಗೊಂಡಿದ್ದಿ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಅದು ನೋಡಿ, ಎಲ್ಲಿವರೆಗೆ ಅವನಿಗೆ ಹೆಚ್ಚು ಮಾಹಿತಿ ಸಿಕ್ಕಿರಲಿಲ್ವೋ ಅದು ಸಂಕುಚಿತ ದೃಷ್ಟಿ ಇತ್ತು. ಹೆಚ್ಚಿನ ಮಾಹಿತಿ ಸಿಕ್ಕಿತು, ಆ ಟೀಚರ್ಗೆ ಈ ಹುಡುಗನ ಬಗ್ಗೆ ಅನುಕಂಪ ಬಂತು. ಅದೇ ರೀತಿಯಲ್ಲಿ ನಾವು ಕೂಡ ಯಾರೋ ಒಬ್ಬರು ನಮಗೇನೋ ಮಾಡ್ತಿದ್ದಾರೆ, ಅದರಿಂದ ನಾವು ನೋವನ್ನು ಅನುಭವಿಸ್ತೀವಿ, ಅವ್ರ ಬಗ್ಗೆ ಸಿಟ್ಟು ಮಾಡ್ತೀವಿ. ಆದರೆ ಅವರೂ ಕೂಡ ಅವರದ್ದೇ ರೀತಿಯಲ್ಲಿ ಕಷ್ಟದಲ್ಲಿದ್ದಾರೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಯಾವ ವ್ಯಕ್ತಿಯ ಕಡೆ ನಮಗೆ ಸಿಟ್ಟಿತ್ತೋ ಆ ವ್ಯಕ್ತಿಯ ಕಡೆಗೆ ನಮ್ಮಲ್ಲಿ ಅನುಕಂಪ ಬರುತ್ತೆ. ನಮಗೆ ನಮ್ಮ ಕಷ್ಟಗಳಿದೆ, ಆತನಿಗೆ ಅಥವಾ ಆಕೆಗೆ ಅವನ ಅಥವಾ ಅವಳ ಕಷ್ಟಗಳಿವೆ. ಒಟ್ಟಾದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಬೇರೆ ಬೇರೆ ಕಷ್ಟಗಳಿವೆ ಸರಿ ಅನ್ನೋದಾಗಿ ನಮ್ಮ ಎದೆ ಹಗುರು ಆಗುತ್ತೆ. ನಾವು ಮನಸ್ಸಿನ ನೋವನ್ನು ಎಷ್ಟೋ ಮಟ್ಟಿಗೆ ಕಡಿಮೆ ಪಡಿಸ್ಕೊಳ್ಬೋದು. ಆದರೆ ದಿನವೂ ಕೂಡ ಫಲತ್ಯಾಗ, ಕರ್ಮ ಸಮರ್ಪಣ, ಅಭ್ಯಾಸ ಯೋಗ ಮತ್ತು ಸಾಧ್ಯವಾದಷ್ಟು ಎಂದೆಂದಿಗೂ ಭಗವಂತನನ್ನು ಧ್ಯಾನಿಸುವಂಥದ್ದು, ಇವೆಲ್ಲವನ್ನು ಅಳವಡಿಸಿಕೊಳ್ಳೋಣ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ.